ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಕನ್ನಿಕಾ ಮೀನಾಕ್ಷಿ ಹಾಲಿಗೆ ಬರ್ತಾರೆ, ಆದಿನೂ ಬರ್ತಾರೆ. ಅತ್ತೆ ಸೊಸೆ ಎಲ್ಲಿಗೆ ಹೋಗಿದ್ರಿ, ಇವಾಗ ಬರ್ತಾ ಇದ್ದೀರಾ, ಬೆಳಗ್ಗೆಯಿಂದ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಆದಿ. ಕನ್ನಿಕಾ ಹೇಳ್ತಾಳೆ, ಹಾಂ ಬ್ರೋ, ಇಂಪಾರ್ಟೆಂಟ್ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೋಗಿದ್ದು ಅಂತ ಹೇಳ್ತಾಳೆ. ಇಂಪಾರ್ಟೆಂಟ್ ಕೆಲಸನ ಏನು ಅಂತ ಆದಿ ಕೇಳ್ತಾನೆ. ಮೀನಾಕ್ಷಿ ಅವಾಗ ಸ್ವಲ್ಪ ದಿನ ಗೊತ್ತಾಗುತ್ತೆ, ನೀನು ಇವಾಗ ಆಫೀಸಿಗೆ ಹೋಗ್ಬಾ ಅಂತ ಹೇಳ್ತಾ ಇರ್ತಾಳೆ. ನೀನು ಆಫೀಸಿಗೆ ಹೋಗ್ಬಾ, ಬರೋ ಅಷ್ಟೊತ್ತಿಗೆ ನಿನಗೆ ಖುಷಿ ವಿಚಾರ ಹೇಳ್ತೀನಿ. ಕನ್ನಿಕಾ ಹೇಳ್ತಾಳೆ, ನೀವು ಕ್ವಶನ್ ಮಾಡೋ ಥರ ಏನೂ ಇಲ್ಲ, ಆಫೀಸಿಗೆ ಹೋಗ್ಬಾ ಅಂತ ಕನ್ನಿಕಾ ಹೇಳ್ತಾಳೆ. ಮೀನಾಕ್ಷಿನೂ ಆ ದಿನ ನೋಡ್ತಾ ಇರ್ತಾಳೆ. ಓಕೆ ಅಂತ ಇರ್ತಾನೆ ಆದಿ. ಓಕೆ, ನಾನು ಹೋಗ್ತೀನಿ ಆಫೀಸಿಗೆ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾನೆ. ಆವಾಗ ಕನ್ನಿಕನು ರತ್ತೆನೂ ನಿಂತ್ಕೊಂಡಿರ್ತಾರೆ. ಅತ್ತೆ ಇಷ್ಟೊತ್ತಾದರೂ ಕಾಲ್ ಬಂದಿಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಸುನಂದ ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಆಗಲ್ಲ ನಮ್ಮ ಕೈಲಿ ಅಂತ ಹೇಳೋಕ್ಕಿರಬೇಕು ಅಂತ ಮೀನಾಕ್ಷಿ ಅಂದ್ಕೊಂಡು ಫೋನ್ ರಿಸೀವ್ ಮಾಡ್ತಾಳೆ. ರಿಸೀವ್ ಮಾಡಿದ ತಕ್ಷಣ ಹಲೋ ಅಂತ ಅಂತಾಳೆ. ಆವಾಗ ಸುನಂದ, ಬೀಗ್ರೆ ಮತ್ತು ನೀವು ತುಲಾಂಬಾರ ಮಾಡೋಕ್ಕೆ ಹೇಳಿದ್ರಲ್ಲ, ಸರಿ ಆಯಿತು ಮಾಡಿಸ್ತೀವಿ ಅಂತ ಹೇಳ್ತಾಳೆ. ಆವಾಗ ಮೀನಾಕ್ಷಿ ತುಂಬ ಶಾಕಿಂದ ನೋಡ್ತಾಳೆ. ಕನ್ನಿಕನೂ ನೋಡ್ತಾ ಇರ್ತಾಳೆ. ಹರಕೆ ತೀರಿಸ್ತಾ ಇದ್ದೀರಾ, ಇದಕ್ಕೆ ಭಾಗ್ಯನೂ ಒಪ್ಕೊಂಡ್ಲಾ? ಹಾಂ ಭಾಗ್ಯನೂ ಒಪ್ಕೊಂಡ್ಲು ಅಂತ ಹೇಳ್ತಾರೆ. ಈ ಕಡೆ ತಾಂಡವ್ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋಕ್ಕೆ ಅಂತ ಆಫೀಸಿಗೆ ಬಂದಿರ್ತಾನೆ. ತುಂಬ ಜನ ಸಬ್ಮಿಟ್ ಮಾಡೋದ್ಮೇಲೆ ತಾಂಡವ್ನ ಕರೀತಾರೆ. ತಾಂಡವ್ನ ಕರೆದಾಗ ನೀವು ತಾಂಡವ್ ಅಲ್ವಾ ಅಂತ ಅಲ್ಲೊಬ್ಬ ಇರೋರು ಆಫೀಸಲ್ಲಿ ಕೇಳ್ತಾರೆ. ಹಾಂ ಸರ್, ನಾನು ತಾಂಡವೇ ಅಂತ ಹೇಳ್ತಾ ಇರ್ತಾಳೆ. ನಿಮ್ಗೆ ಹೇಳಿದ್ವಲ್ಲ ಮುಂಚೆನೇ ಇದೆಲ್ಲ ಆಗಲ್ಲ ಅಂತ, ಮತ್ತೇನಕ್ಕೆ ಬಂದ್ರಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಸರ್, ಒಂದು ಸಲ ನೋಡಿ ಅಂತ ತಾಂಡವ್ ಹೇಳ್ತಾ ಇರ್ತಾನೆ. ಅವ್ರು ಎಕ್ಸ್ಪ್ಲೇನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಇಷ್ಟ ಇಲ್ಲ ರೀ ನಿಮ್ಮದು ಅಂತ ಹೇಳ್ತಾ ಇರ್ತಾರೆ. ಆದಿ ಚಪ್ಪಾಳೆ ಹೊಡ್ಕೊಂಡು ಬರ್ತಾ ಇರ್ತಾನೆ ತಾಂಡವ್ ಹತ್ರ. ಬ್ರಿಲಿಯಂಟ್ ಐಡಿಯಾ ಅಂತ ಹೇಳ್ತಾ ಇರ್ತಾನೆ ತಾಂಡವ್ಗೆ. ಅಲ್ಲಿರೋ ಆಫೀಸರ್ಸಲ್ಲ ಆದಿನೇ ನೋಡ್ತಾ ಇರ್ತಾರೆ. ತಾಂಡವ್ ತುಂಬ ಶಾಕಿಂದ ನೋಡ್ತಾ ಇರ್ತಾನೆ. ಆದಿತ್ಯನೂ ಕೂಡ ಚಪ್ಪಾಳೆ ತಟ್ಕೊಂಡೇ ಹೋಗ್ತಾ ಇರ್ತಾರೆ. ಈ ಕಡೆ ಭಾಗ್ಯ ಮನೆಯಲ್ಲಿ ಅಮೌಂಟ್ ಲೆಕ್ಕ ಹಾಕ್ತಾ ಇರ್ತಾರೆ, ತುಲಾಭಾರಕ್ಕೆ ಆಗುತ್ತಾ ಅಂತ. ಆ ಕಡೆ ಕುಸುಮ ಕೇಳ್ತಾರೆ, ಭಾಗ್ಯ ಆಗುತ್ತಾ ದುಡ್ಡು ಅಂತ ಕೇಳ್ತಾ ಇರ್ತಾರೆ. ಭಾಗ್ಯ ಹಿರಿಯತೆ ನೋಡ್ತಾ ಇದ್ದೀನಿ ಅಂತ ಎಣಿಸ್ತಾ ಇರ್ತಾಳೆ ದುಡ್ಡ. ಧರ್ಮಣ್ಣ ಹೇಳ್ತಾ ಇರ್ತಾರೆ, ಯಾವುದಾದ್ರೂ ಪರಿಚಯ ಇರೋದ ಅಂಗಡಿ ಆಗಿದ್ದರೆ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು, ನಾವು ಮಾತಾಡ್ಬೋದಿತ್ತು ಅಂತ ಹೇಳ್ತಾ ಇರ್ತಾನೆ. ಆವಾಗ ಸುಂದ್ರಿ ಹೇಳ್ತಾಳೆ, ಧರ್ಮಣ್ಣ ಚಿಂತೆ ಮಾಡಬೇಡಿ, ನಾನು ಇದೀನಲ್ಲ, ನನಗೆ ಗೊತ್ತಿದೆ ಅಂಗಡಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಪೂಜಾ, ಸುಂದ್ರಿ ನಿನಗೆ ಗೊತ್ತಾ ಅಂಗಡಿ ಅಂತ ಕೇಳ್ತಾರೆ. ಪೂಜಾದೇವಿ, ನನಗೆ ಗೊತ್ತು ಅಂತ ಹೇಳ್ತಾಳೆ ಸುಂದ್ರಿ. ಖಂಡಿತ ಅವ್ರ ಅಂಗಡಿಗೆ ಹೋದರೆ ಕಡಿಮೆ ಮಾಡಿ ಕೊಡ್ತಾರೆ. ಭಾಗ್ಯ ನೀನೇನು ಚಿಂತೆ ಮಾಡಬೇಡ ಅಂತ ಸುಂದ್ರಿ ಹೇಳ್ತಾ ಇರ್ತಾಳೆ. ಕುಸುಮ ಹೇಳ್ತಾ ಇರ್ತಾಳೆ, ಒಳ್ಳೆಯದಾಯಿತು ಸುಂದ್ರಿ, ಬೇಗ ಕೆಲಸ ಮಾಡು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸುಂದ್ರಿ ಹೇಳ್ತಾಳೆ, ಬೇಗ ಆಯಿತು ಅದಕ್ಕೆ ಬೇಗನೆ ಮಾಡೋಣ ಅಂತ ಸುಂದ್ರಿ ಕುಸುಮನ್ಗೆ ಹೇಳ್ತಾಳೆ. ನಾನು ಪೂಜಾದೇವಿ ಇವಾಗಲೇ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಭಾಗ್ಯರಮ್ಮ, ಭಾಗ್ಯ ಮನೆಯಲ್ಲೂ ಸ್ವಲ್ಪ ಪಂಚಲೋಹ ಪಾತ್ರೆಗಳಿದ್ದಾವೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಬಳಸ್ಕೋಬೋದಲ್ಲ. ಸರಿ ಅಮ್ಮ, ನಾನು ಸುಂದ್ರಿ ಹೋಗ್ತಾ ತೊಗೊಂಡೋಗ್ತೀವಿ ಅಂತ ಪೂಜೆ ಹೇಳ್ತಾಳೆ. ಭಾಗ್ಯ, ನೀನು ಚಿಂತೆನೇ ಮಾಡಬೇಡ, ನಾಳೆ ತುಲಾಭಾರಕ್ಕೆ ಪಂಚಲೋಹ ಐಟಮ್ ಎಷ್ಟು ಬೇಕೋ ಅಷ್ಟು ಅರೇಂಜ್ ಮಾಡೋ ಜವಾಬ್ದಾರಿ ನಂದು, ನೀನು ಬೇರೆ ಕಡೆ ಕೆಲಸ ನೋಡ್ಕೋ ಅಂತ ಹೇಳ್ತಾ ಇರ್ತಾಳೆ. ಭಾಗ್ಯನೂ ಸರಿ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಆ ಕಡೆ ಕುಸುಮನೂ ನೋಡ್ತಾ ಇರಬೇಕಾದ್ರೆ ತೊಗೊಂಡು ಹೋಗ್ತಾ ಇರ್ತಾರೆ ಅವರು. ಈ ಕಡೆ ಆಫೀಸಲ್ಲಿ ತಾಂಡವ್ ಸರ್ ಅಂತ ಹೇಳ್ತಾ ಇರ್ತಾನೆ ಆದಿಗೆ. ಇಲ್ಲ ತುಂಬಾ ಚೆನ್ನಾಗಿದೆ,
ಈ ಥರ ಬಿಸ್ನೆಸ್ ಐಡಿಯಾ ಇರಬೇಕು ಅಂದರೆ ತುಂಬ ಟ್ಯಾಲೆಂಟೆಡ್ ಆಗಿರಬೇಕು ಅಂತ ಹೇಳ್ತಾ ಇರ್ತಾನೆ ಆದಿ ತಾಂಡವ್ಗೆ. ತಾಂಡವ್ ಹೇಳ್ತಾ ಇರ್ತಾನೆ, ಸರ್ ನಿಜ ಹೇಳ್ತಾ ಇದ್ದೀರಾ, ಐ ಬಿಲೀವ್ ದಿಸ್ ಸರ್, ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ತಾಂಡವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಕಾಂಪ್ಲಿಮೆಂಟ್ಸ್ ಅಂತ ತಾಂಡವ್ ಹೇಳ್ತಾ ಇರ್ತಾನೆ ಆದಿಗೆ. ಆದಿ, ಕಾಂಪ್ಲಿಮೆಂಟ್ಸ್ ಅಲ್ಲ, ನಾನು ಈ ಪ್ರಾಜೆಕ್ಟ ತಗೋತಾ ಇದ್ದೀನಿ ಅಂತ ಆದಿ ಹೇಳ್ತಾ ಇರ್ತಾನೆ. ತಾಂಡವ್ ಶಾಕಿಂದ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆದಿ, ಯು ವಾಂಟ್ ದಿಸ್ ಐಡಿಯಾ ಅಂತ ಹೇಳ್ತಾ ಇರ್ತಾನೆ ತಾಂಡವ್ಗೆ. ಲಾಸ್ಟ್ ಒಂದಿದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ತಾಂಡವ್ಗೆ ಹೇಳ್ತಾ ಇರ್ತಾನೆ ಆದಿ. ತಾಂಡವ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ನಾನು ಈ ಐಡಿಯಾನ ತೊಗೊತಾ ಇದ್ದೀನಿ ಅಂತ ಪ್ರಾಜೆಕ್ಟ್ ಇಸ್ಕೊಂಡು ಹೋಗ್ತಾ ಇರ್ತಾನೆ ಆದಿ. ಈ ಕಡೆ ಪೂಜಾನು ಸುಂದ್ರಿನೂ ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಕಿಶನ್ ಫೋನ್ ಮಾಡ್ತಾನೆ. ಪೂಜಾದೇವಿ ಫೋನ್ ಎತ್ತು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಪೂಜಾ ಎತ್ಬಿಟ್ಟು ಹಲೋ ಅಂತ ಹೇಳ್ತಾಳೆ. ಆ ಕಡೆ ಕಿಶನ್ ತಮಾಷೆ ಮಾಡ್ತಾ ಇರ್ತಾನೆ. ಹಾಯ್ ಪೂಜಾ, ಏನು ಮಾಡ್ತಾ ಇದೀಯ ಅಂತ ಕಿಶನ್ ಹೇಳ್ತಾ ಇರ್ತಾನೆ. ಏನಿಲ್ಲ ಕಿಶನ್ ಅಂತ ಹೇಳ್ತಾ ಇರ್ತಾಳೆ. ಏನಿದು ಒಂದೊಂದೇ ಎರಡೆರಡು ಹೊರಡೋಣ ಹಾವು ಅಂತ ಹೇಳ್ತಾ ಇದೀಯ ಪೂಜಾ ಅಂತ ಕಿಶನ್ ಹೇಳ್ತಾನೆ. ಕಿಶನ್, ಪ್ಲೀಸ್ ಕಿಶನ್, ನಾನು ನಿನ್ನ ಜೊತೆ ಫನ್ ಮಾಡೋ ಮೂಡಲ್ಲಿಲ್ಲ ಇವಾಗ ಅಂತ ಪೂಜಾ ಹೇಳ್ತಾನೆ. ಕಿಶನ್ ಗಾಬರಿ ಆಗ್ತಾನೆ. ಮತ್ತೆ ನಿನ್ನ ತಂಗಿಯಿಂದ ಆಗಿದ್ದಂತೆ ಎಕ್ಸ್ಪ್ಲೇನ್ ಮಾಡಿ ಆಟೋಯಿಂದ ಇಳಿತಾರೆ. ಇಳಿದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಆಟೋಗೆ. ಆವಾಗ ಸುಂದ್ರಿ ಕೇಳ್ತಾನೆ, ಸುಂದ್ರಿ ಏನಿದು, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ಅಂತ ಪೂಜಾ ಕೇಳ್ತಾಳೆ. ಪೂಜಾ ರಾಣಿ, ನೀನು ಚಿಂತೆ ಮಾಡಬೇಡ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆ ಕಡೆ ಕಿಶನ್ ಅವ್ರ ಅತ್ತೆ ಕನ್ನಿಕನ ಹತ್ರ ಹೋಗ್ತಾ ಇರ್ತಾನೆ. ಹೋದಾಗ ಅತ್ತೆ ಅತ್ತೆ ಅಂತ ಹೋಗ್ತಾನೆ. ಅತ್ತೆ, ಯಾಕೆ ಈ ಥರ ಮಾಡೋಕ್ಕೆ ಹೋದ್ರಿ ಅಂತ ಹೇಳ್ತಾ ಇರ್ತಾನೆ ಮೀನಾಕ್ಷಿಗೆ. ಮೀನಾಕ್ಷಿ, ಕಿಶನ್ ನಿನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಚಿನ್ನದಲ್ಲೋ ಬೆಳ್ಳಿಯಲ್ಲೋ ಮಾಡಿಸ್ಬೇಕಿತ್ತು, ನಾನು ಪಂಚಲೋಹ ಮಾಡಿಸಿ ಅಂತ ಅವ್ರಿಗೆ ಕಷ್ಟ ಕನ್ನಿಕನು ಹೇಳ್ತಾ ಅಂತ ಮೀನಾಕ್ಷಿ. ಇಷ್ಟು ಮಾಡೋವಷ್ಟು ಯೋಗ್ಯತೆ ಇಲ್ವಾ ಅವರಿಗೆ ಅಂತ ಹೇಳ್ತಾಳೆ ಕಿಶನ್ಗೆ. ನಿಮ್ಮಿಬ್ಬರಿಗೂ ಏನಾಗಿದೆ, ಪಂಚಲೋಹದಲ್ಲೂ ಮಾಡೋದು ಏನು ಕಮ್ಮಿ ಖರ್ಚಾಗುತ್ತಾ ಅಂತ ಹೇಳ್ತಾ ಇರ್ತಾನೆ ಕಿಶನ್. ಈ ಹರಕೆ ಆಗಬೇಕು ಅಂದರೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಭಾಗ್ಯ ಲೆಕ್ಕ ಬರಿತಾ ಇರ್ತಾಳೆ. ಬರಿತಾ ಇರಬೇಕಾದ್ರೆ ಅವರಮ್ಮ, ಏನು ಬರಿತಾ ಇದೀಯಾ, ಪೂಜೆ ಐಟಮು ಕಳಶದ ಐಟಮು ಎಲ್ಲ ಬೇಕು ಭಾಗ್ಯ ಅಂತ ಭಾಗ್ಯನಿಗೆ ಹೇಳ್ತಾರೆ. ಆ ಕಡೆ ಫೋನ್ ತೊಗೊಂಡ್ಬಿಟ್ಟು ಕಿಶನ್ ಭಾಗ್ಯನಿಗೆ ಫೋನ್ ಮಾಡ್ತಾನೆ. ಆವಾಗ ಅವರಮ್ಮ ಕೇಳ್ತಾನೆ, ಯಾರು ಫೋನ್ ಮಾಡ್ತಾ ಇದ್ದಾರೆ ಅಂತ. ಆವಾಗ ಭಾಗ್ಯ ಹೇಳ್ತಾಳೆ, ಕಿಶನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಭಾಗ್ಯ. ಭಾಗ್ಯ ಹಲೋ ಅಂತಾಳೆ. ನನಗೆಲ್ಲದೂ ಗೊತ್ತಾಯಿತು, ನೀವೇನಕ್ಕೆ ಹರಕೆ ಮಾಡೋಕ್ಕೆ ಒಪ್ಕೊಂಡ್ರಿ ಅಂತ ಕಿಶನ್ ಹೇಳ್ತಾನೆ. ಭಾಗ್ಯ ಆವಾಗ ಏನೂ ಮಾತಾಡಲ್ಲ. ಮದುವೆ ಹತ್ತಿರ ಬರ್ತಾ ಇದೆ, ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾನೆ. ಆವಾಗ ಇವಳು ಮೀನಾಕ್ಷಿ ಬಂದುಬಿಟ್ಟು ಫೋನ್ ಇಸ್ಕೊತಾಳೆ. ಭಾಗ್ಯ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾಳೆ. ಆವಾಗ ಅವ್ರ ಚಿಕ್ಕಮ್ಮ ಫೋನ್ ಇಸ್ಕೊಂಡ್ಬಿಟ್ಟು, ಇಲ್ಲ ಇಲ್ಲ ಬೀಗ್ರೆ, ಮಾಡ್ತೀವಿ ಖಂಡಿತ, ನಾಳೆ ತುಲಾಭಾರ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ನಾಳೆ ಬನ್ನಿ ಅಷ್ಟೇ, ಅಳಿಯಂದರೆ ಎಲ್ಲದೂ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಇಡ್ತಾರೆ ಫೋನು. ಆ ಕಡೆ ಕನ್ನಿಕಾ ಹೇಳ್ತಾರೆ, ಕಿಶನ್ ನಿನಗೆಲ್ಲ ಮಾಡೋಕ್ಕೆ ಯಾರು ಹೇಳಿದ್ದು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಈ ಕಡೆ ಪೂಜಾನು ಸುಂದ್ರಿನೂ ಅಂಗಡಿ ಒಳಗೆ ಹೋಗ್ತಾ ಇರ್ತಾಳೆ. ಅಂಗಡಿ ಮಾಲೀಕರನ್ನ ಕರೀತಾಳೆ ಸುಂದ್ರಿ. ಅಣ್ಣ ಬನ್ನಿ ಅಂತ. ಅಣ್ಣ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ನೀವು ಅಂತ ಸುಂದ್ರಿ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀಯಾ ಅಂತ ಅಂಗಡಿಯವ್ರು ಕೇಳ್ತಾರೆ. ಆವಾಗ ಪೂಜಾ ಸುಂದ್ರಿ ಹೇಳ್ಕೊಂಬಿಟ್ಟು, ಸುಂದ್ರಿಗೆ ಇದೆಲ್ಲ ಆಗುತ್ತಾ ಅಂತ ಕೇಳ್ತಾ ಇರ್ತಾಳೆ. ಏನು ಹೆದರ್ಕೋಬೇಡ ಪೂಜಾದೇವಿ, ಇಂಥವೆಷ್ಟು ಮಾಡಿಲ್ಲ ನಾನು ಅಂತ ಹೇಳ್ತಾ ಇರ್ತಾಳೆ. ನೀನೇ ಹೇಳ್ದೆ ತಾನೆ ಆ ಕನ್ನಿಕಾ ಮೀನಾಕ್ಷಿ ತುಲಾಭಾರದ ನಾಟಕ ಆಡ್ತಾ ಇದ್ದಾರೆ ಅಂತ, ಅದಕ್ಕೆ ನಾನಿಲ್ಲಿ ಕರ್ಕೊಂಬಂದಿರೋದು ಪೂಜಾದೇವಿ ಅಂತ ಹೇಳ್ತಾ ಇರ್ತಾಳೆ. ಅದೆಷ್ಟು ಮಾಡಿಲ್ಲ ನಾನು ಅಂತ ಸುಂದ್ರಿ ಪೂಜನ್ಗೆ ಹೇಳ್ತಾ ಇರ್ತಾಳೆ. ಸುಂದ್ರಿ ಆವಾಗ ಪೂಜಾದೇವಿ, ನೀನೇ ತಾನೇ ಹೇಳಿದ್ದು ಅವರು ನಾಟಕ ಮಾಡ್ತಾ ಇದ್ದಾರೆ ಅಂತ. ಹೌದು ಸುಂದ್ರಿ, ನಾಟಕನೇ ಮಾಡ್ತಾ ಇರೋದು ಅವರು, ಮತ್ತು ದೇವ್ರೇನು ಹೇಳಿರಲ್ಲ ಅಂತ, ಇವ್ರ ಸ್ವಾರ್ಥಕ್ಕೆ ಇವರು ದೇವ್ರಿಗೆ ಲಂಚ ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಆ ಮೀನಾಕ್ಷಿ ಮತ್ತು ಕನ್ನಿಕಾ ದೇವ್ರ ಮೇಲಿರೋ ಭಕ್ತಿಯಿಂದ ಅಲ್ಲ ಈ ಕೆಲಸ ಮಾಡ್ತಾ ಇರೋದು, ನಮ್ಮ ಮೇಲಿರೋದ್ರಿಂದ ಸೇಡಿಂದ ಅಂತ ಹೇಳ್ತಾ ಇರ್ತಾಳೆ. ಆ ಕಡೆ ಪೂಜಾ ದೇವ್ರ ಹತ್ರ ಏನೋ ಮನಸ್ಸಲ್ಲಿ ಬೇಡ್ಕೊತಾ ಇರ್ತಾಳೆ ಕೃಷ್ಣನ ಮೂರ್ತಿ ನೋಡಿಬಿಟ್ಟು. ಅವಾಗ ಏನು ಬೇಡ್ಕೊತಾ ಇದೆಯಾ ಪೂಜಾದೇವಿ ಅಂತ